ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಾಸ್ ಕುಕಿಂಗ್ ಚಾನಲ್. ಇವತ್ತಿನ ರೆಸಿಪಿಲಿ ನಾನು ಸಿಂಪಲ್ ಆಗಿ ದಿಢೀರಂತ ಒಂದು ಬ್ರೇಕ್ಫಾಸ್ಟ್ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ರವೆಯಿಂದ ಮಾಡುವಂಥದ್ದು, ತುಂಬ ಸುಲಭವಾಗಿ ದಿಢೀರಂತ ಮಾಡುವಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಹೇಗೆ ಮಾಡೋದಂತ ನೋಡುವ ಫ್ರೆಂಡ್ಸ್. ನೋಡಿ, 1 ಕಪ್ಪಷ್ಟು ರವೆ ತಗೊಂಡಿದ್ದೇನೆ ನಾನು. ಚಿರೋಟಿ ರವೆ, ನಾವು ಬಾಂಬೆ ರವೆ ಅಂತ ಹೇಳ್ತೇವೆ. ಇದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರು ಹಾಕ್ತಾ ಇದ್ದೇನೆ. 1 ಕಪ್ ರವೆ ತಗೊಂಡ್ರೆ ಅರ್ಧ ಕಪ್ನಷ್ಟು ಮೊಸರು, ಅದಕ್ಕೆ ಸ್ವಲ್ಪ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಹಾಕಿ ನೀರು ನೋಡಿ ಹಾಕಿ ಹದ ಮಾಡಿ ಕಲಸಬೇಕು. ನೋಡಿ, ತುಂಬ ತೆಳು ಮಾಡಬಾರ್ದು, ಹದ ಮಾಡಿ ಕಲಸಬೇಕು. ನೋಡಿ, ತೋರಿಸ್ತೇನೆ ನಾನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಒಂದು ಸ್ವಲ್ಪ ನಾನು ಅಡುಗೆ ಸೋಡಾ ಕೂಡ ಹಾಕ್ಕೊಳ್ತಾ ಇದ್ದೇನೆ, ಒಂದು 1/4 ಸ್ಪೂನ್ನಷ್ಟು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನೊಂದು 5 ರಿಂದ 10 ನಿಮಿಷಗಳ ಕಾಲ ಇಡಬೇಕು. ಒಂದು 10 ನಿಮಿಷ ಇಟ್ಟರೆ ಸಾಕು. ಇಡ್ತಾ ಇದ್ದೇನೆ. ಒಂದು 10 ನಿಮಿಷ ಇಟ್ಟರೆ ಸಾಕಾಗ್ತದೆ. ನೋಡಿ, ಈಗ 10 ನಿಮಿಷ ಕಳೆದ ಮೇಲೆ ಇದಕ್ಕೆ ನಾನು ಕ್ಯಾರೆಟನ್ನು ತುರ್ಕೊಂಡು ಇಟ್ಕೊಂಡಿದ್ದೇನೆ. ಕ್ಯಾರೆಟ್ ಮತ್ತು ಶುಂಠಿ ಮತ್ತು ನೀರುಳ್ಳಿ ಮತ್ತು ಕಾಯಿ ಮೆಣಸು ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ. ಸ್ವಲ್ಪ ಕರಿ ಲೀವ್ಸ್ ಕೂಡ ಎಲ್ಲವನ್ನು ಹಾಕ್ತಾ ಇದ್ದೇನೆ. ಅದಕ್ಕೆ ತೆಂಗಿನ ತುರಿ ಬೇಕಿದ್ದರೆ ಹಾಕ್ಕೊಳ್ಬೋದು. ಒಂಚೂರು ತೆಂಗಿನ ತುರಿ ಕೂಡ ಹಾಕಿದರೆ ಒಳ್ಳೆಯದಾಗ್ತದೆ. ನಾನು ತೆಂಗಿನ ತುರಿ ಹಾಕಲಿಲ್ಲ. ಈಗ ಬೇಕಿದ್ದರೆ ಸ್ವಲ್ಪ ತೆಂಗಿನ ತುರಿ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ತುಂಬ ದಿಢೀರಂತ ಮಾಡ್ಬೋದು. ನಿಮಗೆ ತುಂಬ ಇದು ಕೆಲಸ ಏನಿಲ್ಲ. ನೋಡಿ, ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡಿದ್ದೇನೆ ನಾನು. ನೋಡಿ, ಎಣ್ಣೆ ಸ್ವಲ್ಪ ಜಾಸ್ತಿಯೇ ಬೇಕಾಗ್ತದೆ. ರವೆಗೆ ಎಣ್ಣೆ ಚೆನ್ನಾಗಿ ಎಳ್ಕೊಳ್ತದೆ. ಎಣ್ಣೆ ಹಾಕಿದರೆ ಸ್ವಲ್ಪ ರುಚಿ ಜಾಸ್ತಿ ಆಗ್ತದೆ. ಸ್ವಲ್ಪ ಎಣ್ಣೆ ಜಾಸ್ತಿ ಆಗಿ ನೋಡಿ, ಈ ಥರ ಪ್ಯಾನ್ಗೆ ಹಾಕ್ಕೊಂಡಿದ್ದೇನೆ. ನೋಡಿ, ಸ್ವಲ್ಪ ದಪ್ಪವಾಗಿ ಹಾಕ್ಕೊಳ್ಬೇಕು. ತುಂಬ ತೆಳು ಮಾಡಬೇಡಿ, ದಪ್ಪ ಮಾಡಿ ಎಲ್ಲ ಹಿಟ್ಟನ್ನು ಹಾಕ್ಕೊಂಡಿದ್ದೇನೆ. ತುಂಬ ಚೆನ್ನಾಗಿ ಬರ್ತದೆ, ಒಳ್ಳೆ ಫ್ಲಫಿಯಾಗಿ ಬರ್ತದೆ. ಇದು ತುಂಬ ಸುಲಭ, ಕಾಯಲಿಕ್ಕೂ ಅಷ್ಟೇ ತುಂಬ ಬೇಗ ಕಾಯ್ತದೆ. ಮೀಡಿಯಂ ಫ್ಲೇಮಲ್ಲೇ ಇರಬೇಕು. ನೋಡಿ, ಸೈಡೆಲ್ಲ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ. ನೋಡಿ, ಚೆನ್ನಾಗಿ ಈಗ ಮಗುಚಿ ಹಾಕ್ತಾ ಇದ್ದೇನೆ ನಾನು. ನೋಡಿ, ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ನಿಮಗೆ ತುಂಬ ಚೆನ್ನಾಗಿ ಫ್ರೈ ಮಾಡಿದರೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನಾನು ತುಂಬ ಫ್ರೈ ಮಾಡ್ತಿಲ್ಲ ಈಗ, ಆದರೆ ನೀವು ತುಂಬ ಫ್ರೈ ಮಾಡಿದರೆ ರವೆ ಒಳ್ಳೆ ಕ್ರಿಸ್ಪಿಯಾಗಿ ಬರ್ತದೆ. ನೋಡಿ, ಈ ಥರ ನೋಡಿ, ತುಂಬ ಚೆನ್ನಾಗಾಗ್ತದೆ. ಇದು ದಿಢೀರಂತ ಮಾಡ್ಬೋದು ನಿಮಗೆ ಮನೆಯಲ್ಲಿ. ಬೆಳಗಿನ ಹೊತ್ತಿಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡೋದು ಅಂತ ಹೇಳಿ ಇದು ಮಾಡುವಾಗ ದಿಢೀರಂತ ಅರ್ಜೆಂಟಲ್ಲಿ ಮಾಡುವಂಥ ತಿಂಡಿ ಒಂದು. ತುಂಬ ಸುಲಭದಲ್ಲಿ ಮಾಡ್ಬೋದು. ರವೆ ಇದ್ದರೆ ಆಯಿತು, ರವೆ ಇದ್ದರೆ ದಿಢೀರಂತ ಮಾಡ್ಬೋದು. ತೆಂಗಿನ ತುರಿ ಇದ್ದರೆ ಹಾಕಿದರೆ ಕೂಡ ತುಂಬ ಚೆನ್ನಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇದೇ ಥರ ಹೇಗೆ ಆಗ್ತದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ ತಿಳಿಸಿ ಫ್ರೆಂಡ್ಸ್. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್.